ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ರ್ಯಾಶಸ್ ನೇಚರ್ ವರ್ಡ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ಒಂದೆಲಗದ ಬಗ್ಗೆ ನಿಮಗೆ ಹೇಳಲಿಕ್ಕೆ ಬರ್ತಾ ಇದ್ದೀನಿ. ಒಂದೆಲಗದು ಒಂದು ಸಲ ನಾನು ಹಾಕಿರ್ಬೋದು, ನನ್ನ ಹಳೆ ವಿಡಿಯೋದಲ್ಲಿ ತೆಗೆದು ನೋಡಿ. ಆದರೆ ಒಂದೆಲಗದಲ್ಲಿ ಇನ್ನೂ ತುಂಬ ಕೆಲವೊಂದು ಅಂಶಗಳು ಇದೆ. ಅದು ನಮ್ಮನೆ ಹತ್ರ ಸಿಕ್ಕಿತ್ತಿದಿಷ್ಟು ಅದು ನಾನು ತೆಗೆದಿದ್ದೆ. ಅದ್ರ ಬಗ್ಗೆ ನನಗೆ ಕೆಲವೊಂದು ಮಾಹಿತಿ ಸಿಕ್ತು, ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಸ್ವಲ್ಪ ಚಿಕ್ಕ ಉಂಟು ಎಲೆ. ಇದು ನಾಟಿ ಒಂದೆಲಗ ಅಂತ. ಇದರಲ್ಲೇ ಸ್ವಲ್ಪ ಇಷ್ಟು ದೊಡ್ಡ ಬರುತ್ತೆ ಎಲೆ. ನಾನು ನಿಮ್ಗೆ ತೋರಿಸ್ತೀನಿ ಅದನ್ನು ಇನ್ನೊಂದು ಸಲ. ಒಂದೆಲಗ ತೋರಿಸ್ಬೇಕಾದ್ರೆ ಆ ಎಲೆ ಅದು ಫಾರಮ್ ಎಲೆ, ಇದು ನಾಟಿ ಒಂದೆಲಗೆ. ಇದು ಎಣ್ಣೆ ಎಲ್ಲ ಮಾಡೋದನ್ನು ನಾನು ನಿಮ್ಗೆ ತೋರಿಸಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಇನ್ನೂ ಏನೇನು ಅಂಶಗಳನ್ನು ನಾವು ಮಾಡ್ಬೋದು ಅಂತ ಇವತ್ತು ನಾನು ಹೇಳ್ತೀನಿ. ಹಾಗಾದರೆ ತಿಳಿಸ್ತೀನಿ ಬನ್ನಿ. ಮೊದಲನೇದಾಗಿ ಈ ಒಂದೆಲಗದ ಎಲೆ ಉಂಟಲ್ವ, ತುಂಬ ಔಷಧೀಯ ಗಿಡಮೂಲಿಕೆಗಳಲ್ಲಿ ಒಂದಾಗಿದೆ. ಮತ್ತು ಇದು ಹೆಸರು ಸೂಚಿಸುವಂತೆ ಈ ಎಲೆ ಏನು ಗೊತ್ತಾ, ತುಂಬ ಒಂದೇ ಎಲೆನ ಹೊಂದಿರುತ್ತೆ. ಈ ಎಲೆ ಒಂದು ಗಿಡಕ್ಕೆ ನೋಡಿ ಒಂದೇ ಎಲೆನ ಹೊಂದಿರುತ್ತೆ. ಅದಕ್ಕೆ ಒಂದೇ ಎಲೆ ಒಂದೆಲಗ ಅಂತ ಕರೀತಾರೆ. ಇದಕ್ಕೆ ಬ್ರಾಹ್ಮಿ ಅಂತಲೂ ಕರೀತಾರೆ. ಅಂದರೆ ನೆಲಕ್ಕೆ ಅಂಟುಕೊಂಡು ಇದು ಆಗಿರೋದ್ರಿಂದ ಬೆಳೆಯುತ್ತೆ. ಇದು ಬಳ್ಳಿ ಅಂತೆ ಬೆಳೀತದೆ ಇದು. ಮತ್ತು ಹೇಗೆ ಅಂದರೆ ಇದು ಜೌಗು ಪ್ರದೇಶ ಮತ್ತು ಗದ್ದೆ ತೋಟಗಳಲ್ಲಿ ಕೂಡ ಇದು ಚೆನ್ನಾಗಿ ಬೆಳೀತದೆ. ಇದರ ವೈಜ್ಞಾನಿಕ ಹೆಸರು ಏನು ಗೊತ್ತಿದೆಯಾ? ಸೆಂಟ್ರಲ್ ಏಷಿಯಾಟಿಕ್ ಅಂತ ಹೇಳಿದ್ರು ವೈಜ್ಞಾನಿಕ ಸೆಂಟ್ರಲ್ ಏಷಿಯಾಟಿಕ್ ಅಂತ ಇದು ವೈಜ್ಞಾನಿಕ ಹೆಸರು. ನಾವು ಕನ್ನಡದಲ್ಲಿ ಅದನ್ನು ಬ್ರಾಹ್ಮಿ ಮತ್ತು ಒಂದೆಲಗ ಅಂತ, ಸಂಸ್ಕೃತದಲ್ಲಿ ಬ್ರಾಹ್ಮಿ ಅಂತ ಕರಿತೀವಿ, ಕನ್ನಡದಲ್ಲಿ ಒಂದೆಲಗ ಅಂತ ಕರಿತೀವಿ. ಎಲ್ಲ ಭಾಗಗಳಲ್ಲೂ ಕೂಡ ಇದು ಔಷಧೀಯ ಗುಣಗಳಾಗಿ ಹೊಂದಿದೆ. ಇದನ್ನು ಆಹಾರವಾಗಿ ಕೂಡ ಬಳಸ್ತಾರೆ. ಜ್ಞಾಪಕ ಶಕ್ತಿಗೆ ಸಂಬಂಧಪಟ್ಟಂತೆ ಜೀವಕೋಶಗಳಿಗೆ ಇದು ಪುನಶ್ಚೇತನವನ್ನು ನೀಡುತ್ತೆ. ಮತ್ತು ಇದರಲ್ಲಿ ಬೈಕೋಸೈಡ್ ಎ ಮತ್ತು ಬಿ ಎಂಬ ರಾಸಾಯನಿಕ ಇದರಲ್ಲಿ ಇರೋದ್ರಿಂದಾಗಿ ಇದು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮಕ್ಕಳು ಪ್ರತಿದಿನ ಬೆಳಗ್ಗೆ ಹಸಿದ ಹೊಟ್ಟೆಯಲ್ಲಿ ಒಂದೆಲಗದ 2 ಅಥವಾ 3 ಎಲೆನ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಅಥವಾ ಒಂದೆಲಗದ ಅದು ತಿನ್ನಲಿಕ್ಕೆ ಒಂಥರ ಒಗಟಾಗಿರುತ್ತೆ. ಅಂದರೆ ಒಂದು ಚಮಚ ರಸಕ್ಕೆ ಇದ್ರ ರಸಕ್ಕೆ ಜೇನುತುಪ್ಪನ ಬೆರೆಸಿ ಕೂಡ ಕುಡಿಯಲಿಕ್ಕೆ ಕೊಡ್ಬೋದು. ತುಂಬ ಜ್ಞಾಪಕ ಶಕ್ತಿಗೆ ಇದು ಹೇಳು ಮಾಡಿಸಿದಂತಹ ಔಷಧ. ರೋಗ ನಿರೋಧಕ ಶಕ್ತಿನೂ ಕೂಡ ಇದು ಹೆಚ್ಚಿಸುತ್ತೆ. ಮತ್ತು ಈ ಒಂದೆಲಗದ ಎಲೆ ನಾವು ಏನು ಮಾಡಬೇಕು, ಸ್ವಲ್ಪ ಬೆಂಕಿಯಲ್ಲಿ ಅದನ್ನು ಬಾಡಿಸ್ಕೊಂಡು ಅದರ ರಸ ತೆಗೆದು ಜೇನುತುಪ್ಪ ಜೊತೆ ಸೇರಿಸಿದ್ರು ಕೂಡ ಕೆಮ್ಮು ನಿಯಂತ್ರಣಕ್ಕೆ ಬರುತ್ತೆ. ಅದೇ ರೀತಿ ಇದನ್ನು ಒಂದೆಲಗವನ್ನು ಕೊಬ್ಬರಿ ಎಣ್ಣೆಯ ಜೊತೆ ಕುದಿಸಿ ಪ್ರತಿದಿನ ರಾತ್ರಿ ಮಲಗುವಾಗ ತಲೆಗೆ ಹಾಕಿಕೊಳ್ಳೋದ್ರಿಂದ ಕೂಡ ಚೆನ್ನಾಗಿ ಇದು ನಿದ್ದೆ ಬರುತ್ತೆ. ಪ್ರತಿದಿನ ಆಹಾರದಲ್ಲಿ ಏನು ಮಾಡಬೇಕಿದ್ದನ್ನು ನಾವು ಒಂದೆಲಗವನ್ನು ಬಳಸೋದ್ರಿಂದ ಮಲಬದ್ಧತೆಯ ಸಮಸ್ಯೆನೂ ಕೂಡ ನಾವು ಇದರಲ್ಲಿ ಕಡಿಮೆ ಮಾಡ್ಕೋಬೋದು. ಈ ಒಂದೆಲಗದ ಎಲೆ ಉಂಟಲ್ಲ, ಒಣಗಿಸಿ ಪುಡಿ ಮಾಡಿಟ್ಕೊಂಡು ಪ್ರತಿದಿನ ಬಳಸೋದ್ರಿಂದ ಮಧುಮೇಹವನ್ನು ಕೂಡ ನಾವು ನಿಯಂತ್ರಣದಲ್ಲಿ ಇಡ್ಬೋದು. ಅದೇ ರೀತಿ 4 ಚಮಚ ಒಂದೆಲಗದ ರಸಕ್ಕೆ ಅರ್ಧ ಚಮಚ ಕೊತ್ತಂಬರಿ ಪುಡಿಯನ್ನು ಹಾಕಿ ಎಳನೀರನ್ನು ಬೆರೆಸಿ ಕುಡಿಯೋದ್ರಿಂದ ಉರಿಮೂತ್ರ ಕೂಡ ಇದು ಕಡಿಮೆ ಆಗುತ್ತೆ. ನಾನೀಗ ಏನು ಹೇಳ್ತಾ ಇದ್ದೀನಲ್ಲ, ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವಂತಹ ಎಲ್ಲ ಔಷಧಿ ಗುಣಗಳನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ನೆಟ್ ಮೂಲಕ ಎಲ್ಲ ಸರ್ಚ್ ಮಾಡಿ ನಿಮಗೆ ಎಲ್ಲ ವಿಷಯಗಳನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಒಂದೆಲಗದ 4-5 ಎಲೆನ ತಿನ್ನೋದ್ರಿಂದ ಕೂಡ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ರಕ್ತಹೀನತೆ ಕೂಡ ಕಡಿಮೆ ಆಗುತ್ತೆ. ಮತ್ತು ಒಂದೆಲಗದ ಎಲೆನ ಮತ್ತು ಅದ್ರ ಬೇರನ್ನ ಅರ್ಧ ತಲೆಗೆ ಹಚ್ಚೋದ್ರಿಂದ ತಲೆಗೆ ಹಚ್ಚಿ 1-2 ತಾಸು ಬಿಟ್ಟು ಸ್ನಾನ ಮಾಡಿ ತಲೆ ಹೊಟ್ಟು ಕೂಡ ಹೋಗುತ್ತೆ. ಮತ್ತು ಕೂದಲು ಉದುರೋದು, ಕೂದಲು ಸೀಳುವುದು ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಮತ್ತು ಈ ಎಲೆದು ಪುಡಿ ಇರುತ್ತಲ್ಲ, ನಮಗೆ ಸಿಕ್ಕಾಗೆಲ್ಲ ಅದನ್ನು ನಾವು ಪುಡಿ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿನ ಮತ್ತು ಆಕಳ ಹಾಲಿಗೆ ಬೆರೆಸಿ ಕುಡಿಯೋದ್ರಿಂದಾಗಿ, ಅಂದರೆ ಇದು ಒಣಗಿರುತ್ತಲ್ಲ ಈ ಎಲೆನ ಒಣಗಿಸ್ಕೊಂಡು ಅದನ್ನು ಪುಡಿ ಮಾಡಿಕೊಂಡು ಸ್ವಲ್ಪ ಜೀರಿಗೆ ಪುಡಿನೂ ಹಾಕಿ ಹಸುವಿನ ಹಾಲು ಜೊತೆಗೆ ಕುಡಿಯೋದ್ರಿಂದಾಗಿ, ಅದನ್ನು ನಾವು ಬೆರೆಸಿ ಕಾಯಿಸಿ ಕುಡಿಯೋದ್ರಿಂದಾಗಿ, ಈಗ ಬಾಣಂತಿಯರಿಗೆ ಹಾಲು ಕಡಿಮೆ ಇರುತ್ತಲ್ವ, ಅವ್ರಿಗೂ ಕೂಡ ಹಾಲು ವೃದ್ಧಿ ಆಗಲಿಕ್ಕೆ ಇದು ತುಂಬ ಚೆನ್ನಾಗಿ. ನಾನು ಬೇರೆ ಸಮೇತ ತಂದಿದ್ದೀನಿ ನೋಡಿ ನಿಮಗೆ ತೋರಿಸೋ ಸಲುವಾಗಿ. ನೋಡಿ ಬೇರೆ ಹೇಗಿದೆ. ಇದನ್ನು ನೆಟ್ಟರು ಕೂಡ ಈಗ ಆಗುತ್ತೆ ಗಿಡ. ಇದು ನಮ್ಮ ಮನೇಲೂ ನನಗೆ ಸಿಕ್ಕಿಲ್ಲ, ನಮ್ಮ ಅತ್ತೆ ಮನೆ ಹತ್ರ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವಂತಹ ಒಂದೆಲಗ ಇದು. ಜ್ಞಾಪಕ ಶಕ್ತಿ ಒಂದೇ ಅಲ್ಲ ಫ್ರೆಂಡ್ಸ್, ಉರಿಮೂತ್ರಕ್ಕಾಗಿ, ಆಮೇಲೆ ನಮ್ಮ ದೇಹದ ಆರೋಗ್ಯಕ್ಕೆ, ಜೀರ್ಣಶಕ್ತಿಗೆ ಸಂಬಂಧಪಟ್ಟಂತೆ, ಆಮೇಲೆ ನಮ್ಮದು ಮಲಬದ್ಧತೆ ಪ್ರಾಬ್ಲಮ್ಗೆ, ತಲೆ ಕೂದಲಿಗೆ, ತಲೆ ಉದುರೋದಕ್ಕೆ, ಕೂದಲು ಸೀಳೋದಕ್ಕೆ ಎಲ್ಲದಕ್ಕೂ ಕೂಡ ಇದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಇದ್ರ ಬಗ್ಗೆ ನಾನು ನಿಮಗೆ ವಿಡಿಯೋವನ್ನು ಮಾಡಿದ್ದೆ ನೋಡಿ, ಎಣ್ಣೆ ಬಗ್ಗೆ ಮಾಡಿದ್ದೇನೆ. ಇನ್ನೊಂದು ಸಲ ಮತ್ತೆ ಅದರದ್ದು ರಸದ ಬಗ್ಗೆ, ಇದ್ರ ತಂಬಳಿ ಎಲ್ಲ ಮಾಡ್ತಾರೆ ಅಡುಗೆ ಇದರಲ್ಲಿ ಭಾಗದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಹೇಗೆ ತಂಬಳಿ ಎಲ್ಲ ಮಾಡೋದು ಅಂತ ಫ್ರೆಂಡ್ಸ್. ಸರಿ, ಹಾಗಾದರೆ ಮತ್ತೆ ಹೊಸ ವಿಡಿಯೋ ಜೊತೆಗೆ ನಿಮ್ಮ ಜೊತೆಗೆ ಮತ್ತೆ ಸಿಗ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್, ಥ್ಯಾಂಕ್ ಯು.